ವೆಲ್ಕಮ್ ಬ್ಯಾಕ್ ಟು ಆರ್ಯ ದೀಪ ಕನ್ನಡ ಲಾಗ್. ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ನಾವಂಕರೂ ತುಂಬ ಚೆನ್ನಾಗಿದ್ದೀವಿ, ಹಾಗೆ ನೀವು ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀವಿ. ತುಂಬ ದಿನಗಳಾದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಅರೆ ನೋಡ್ರಿ ಎಷ್ಟು ಬ್ಯಾಗ್ ಇಟ್ಕೊಂಡು ತಂದೊಂದು ಹಿಡ್ಕೊಂಡು ನಾನು ಏನಪ್ಪ ಎಲ್ಲರೂ ಬ್ಯಾಗ್ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನೋಡ್ತಿದ್ದೀರಲ್ವ? ಏನಿಲ್ಲ ರೀ, ಶ್ರೀಶೈಲ ಮತ್ತು ಮಹಾನಂದಿಗೆ ಟ್ರಿಪ್ಗೆ ಹೋಗ್ತಿದ್ವಿ ಫ್ಯಾಮ್ಲಿ ಜೊತೆಗೆ. ನಮ್ಮ ಫ್ಯಾಮ್ಲಿ ಟ್ರಿಪ್ಪು ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳುವ ಆಸೆ ಒಂದೇ. ನೋಡೋಣ ಬನ್ನಿ ನಮ್ಮ ಟ್ರಿಪ್ ಹೇಗಿರುತ್ತೆ ಅಂತ. ಒಂದೊಂದು ಸ್ಟಾಪ್ಗೆ ಇಷ್ಟಿಷ್ಟು ಮಂದಿ ಇವತ್ತು ಅಂಗಡಿಯವರು ಕಟಿಂಗ್ ಅಂಗಡಿಯವರು ಫುಲ್ ದುಡ್ಡಿನ ಮ್ಯಾಗ ಮಾಡ್ಕೊಂಡಿರ್ತಾರೆ. ಒಂದು ವಾರ ಫುಲ್ ಸಂಪಾದನೆ. ಅವನು 3 ತಿಂಗಳಿಗೆ ಊಟದವನ್ ಮಾಡ್ದಂಗೆ ಮಾಡ್ತಾನ್ರಿ ಕಾಯ್ಸ್. 3 ತಿಂಗಳಿಗೆ ಊಟಿ ಬಿಟ್ಟಾನ. ಏನು ಕತೆ ಏನ ಕಾಣಂಗಿಲ್ಲ. ಇನ್ನು ನಾವು ಬಂದುಬಿಟ್ಟು ಮುನ್ರಾಬಾದಿಂದ ಗಾಜಲ್ಪಲ್ಲಿಗೆ ಟ್ರೈನಲ್ಲಿ ಬಂದ್ವಿ, ಆಂಧ್ರ ಪ್ರದೇಶ. ಇನ್ನು ಅಲ್ಲಿಂದ ಮಹಾನಂದಿಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಮಹಾನಂದಿಯಲ್ಲಿ ಹೇಗಿರುತ್ತೆ ಬನ್ನಿ ನೋಡೋಣ ಜರ್ನಿ. ಮಾಡಿದ್ಲೆ ಮಹಾನಂದಿಗೆ ನಾವು 6 ಗಂಟೆ ಒಳಗಡೆ ಬಂದುಬಿಟ್ವಿ. ಇನ್ನು ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನು ಕೊಂಡಗಳಿರ್ತವೆ ಮಹಾನಂದಿಯಲ್ಲಿ ಸ್ನಾನ ಮಾಡಲಿಕ್ಕೆ, ಅಲ್ಲಿಗೆ ಹೊರಟಿದ್ದೀವಿ. ಅಲ್ಲಿ ಎಷ್ಟು ಕ್ಲೀನಾಗಿರುತ್ತೆ ನೀರು ಅಂತಂದರೆ, ನಮ್ಮಷ್ಟು ಹೈಟ್ ಇರುತ್ತೆ ನೀರು, ಬಟ್ ಒಂದು ಸೂಜಿ ಹಾಕಿದ್ರೂ ಕೆಳಗಡೆ ನೀಟಾಗಿ ಕಾಣ್ತಿರ್ತವೆ. ನಮ್ಮ ಪಾದಗಳು ಅಷ್ಟೇ ಕ್ಲೀನಾಗಿ ನೀಟಾಗಿ ಕಾಣ್ತಿರ್ತವೆ, ಅಷ್ಟೊಂದು ಕ್ಲೀನಾಗಿರ್ತವೆ ವಾಟರು. ಸ್ನಾನ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಲ್ಲಿ. ಅದೇನು ಬರುತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಒಳಗಡೆ ಫೋನ್ ಅಲೋ ಇರಲಿಲ್ಲ, ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇನ್ನು ಅಲ್ಲಿಂದ ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಟೋಕನ್ ಇಸ್ಕೊಂಡಿದ್ವಿ ಊಟದ್ದು. ಊಟ ಮಾಡ್ಲಿಕ್ಕಂತ ಬಂದ್ವಿ. ಊಟ ಮಾತ್ರ ಎಷ್ಟು ಚೆನ್ನಾಗಿತ್ತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಏನೂ ನಾನು ವೇಸ್ಟ್ ಮಾಡಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ನಾವೇನು ಮನೇಲಿ ಹಾಕಿ ಮಾಡಿದ್ರೂ ಚೆನ್ನಾಗಿರಲ್ಲ ಅಷ್ಟು. ಒಂದ್ಸಲ ಯಾರಾದರೂ ಮಹಾನಂದಿಗೆ ಹೋದರೆ ತಪ್ಪದೇ ಊಟನ ಟ್ರೈ ಮಾಡಿರಿ. ಮಕ್ಕಂಡೈತಿ ನಿದ್ದೆ ಮಾಡಿ ಇನ್ನು ಗುಡಿ ಒಳಗಡೆ ಮಧ್ಯಾಹ್ನ ಅಷ್ಟೇ ಊಟ ಇತ್ತು, ಸಂಜೆಗೆ ಇರಲಿಲ್ಲ. ಇನ್ನು ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಆದಷ್ಟು ಅಲ್ಲೇನಾದರೂ ಅಡುಗೆ ಮಾಡ್ಕೊಳ್ಳೋಕ್ಕೆ ಫೆಸಿಲಿಟಿ ಇದ್ದರೆ ಖಂಡಿತವಾಗೂ ಅಡುಗೆ ಮಾಡ್ಕೊಂಡ್ಬಿಡ್ತೀವಿ. ಸ್ವಲ್ಪ ಅಲ್ಲೇನಾದರೂ ಪಾತ್ರೆ ಅದು ಇದು ಬಾಡಿಗೆ ಕೊಡೋದಿದ್ದರೆ ಇಲ್ಲಿನೂ ಹಾಗೆ ಮಾಡ್ತೀವಿ. ನಾವು ಯಾವಾಗ ಹೋದ್ರೂ ವರ್ಷವೂ ಇಲ್ಲಿ ಅಡುಗೆನೇ ಮಾಡ್ಕೊಂಡ್ಬಿಡ್ತೀವಿ. ಇವಾಗ ಹೋಗ್ಬಿಟ್ಟು ರೇಷನ್ ಅಲ್ಲೇ ತೊಗೊಳ್ತೀವಿ, ರೇಷನ್ನು ಅಕ್ಕಿ ಅದೇನು ಬೇಕು ಮತ್ತು ಪಾತ್ರೆಗಳು ಅಲ್ಲಿ ತೊಗೊಂಡ್ಬಿಟ್ಟು ನಾವು ಅಡುಗೆ ಮಾಡ್ಕೊತೀವಿ. ಇಲ್ಲಿ ತೊಗೊಂಡ್ಬಿಟ್ರಿ ಅಲ್ಲಿ ಹೋಗ್ಬೇಕು ಅಲ್ಲ ಇದ್ದ ನಾಳೆ ಒಳಗೆ
ಇಲ್ಲ ಇಲ್ಲಪ್ಪ ಇದಾನ ಕಟ್ಗೆ ತರಕತ್ತಾನ ಒಲೆ ಹಚ್ಚಕ ಅಡ್ಗೆ ಮಾಡಕ ಕಟ್ಗೆ ತರಕತ್ತಾನ ನೋಡಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಮೇನ್ ಕಾರಣ ಅಂದರೆ ಇಲ್ಲಿದ್ದಾರಲ್ಲ ನಮ್ಮಮ್ಮ. ಯಾಕಂದರೆ ಹುಡುಗರು ಇರ್ತಾರೆ, ಜಾಸ್ತಿ ಹುಡುಗರು ಇರೋದ್ರಿಂದ ಹೊರಗಡೆ ಹೋಟೆಲಲ್ಲಿ ಊಟ ಮಾಡಿದ್ರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಹಂಗಾಗಿ ಅಡುಗೆ ಮಾಡಿಬಿಡೋಣ, ಹುಡುಗರು ಊಟ ಮಾಡ್ತೇವೆ. ಯಾಕೆಂದರೆ ಒಂದು ಸಲ ಅಡುಗೆ ಮಾಡಿದರೆ ನಾವು ಅವತ್ತು ಮತ್ತು ಬೆಳಗ್ಗೆಗೆ ಎರಡು ಹೊತ್ತು ಆಗೋಷ್ಟು ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ನಮ್ಮಮ್ಮ ಎಲ್ಲೋದ್ರೂ ಫಸ್ಟು ಮೇನು ಎಲ್ಲನೂ ಸೆಟ್ ಮಾಡ್ಕೊಂಡ್ಬಿಟ್ಟು ಅಡುಗೆ ಮಾಡಿಕೊಂಡು ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಅವರು ಅಷ್ಟೇ ಪೇಷನ್ಸ್ಲಿ ಎಲ್ಲನೂ ತಂದು ಮಾಡಿ ಈಗ ಅಲ್ಲಿ ಕುಂತಿದ್ರಲ್ಲ, ಅಡುಗೆ ಆಗ ಮಟನೂ ಅಲ್ಲೇ ಕುಂತು ಎಲ್ಲನೂ ಜಾಗೃತೆಯಿಂದ ಮಾಡ್ತಿದ್ದಾರೆ. ನಾವಿನ್ನೆಲ್ಲರೂ ಏನೇನು ಬೇಕು ಏನೇನಿಲ್ಲ ಎಲ್ಲನೂ ಕೊಡ್ತಿರ್ತೀವಿ. ಅಡುಗೆ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಏನಂದರೆ ಪಲಾವು ಮತ್ತು ಟೊಮೊಟೊ ಸಾರು ಮತ್ತು ಆಲೂಗಡ್ಡೆ ಮಾಡ್ಕೊಂಡಿದ್ವಿ. ಅದೇ ಬೇಗ ಚಾನು ಮಾಡಿದ್ವೇನು, ಟೀನು ಮಾಡ್ಕೊಂಡಿದ್ವಿ. ಹೊರಗಡೆ ಕುಡಿದ್ರೂ ಅಷ್ಟು ಚೆನ್ನಾಗಿರಲ್ಲ. ಟೀ ಅಲ್ಲಪ್ಪು ಕಾಫಿ ಮಾಡ್ಕೊಂಡಿದ್ವಿ. ಕಾಫಿ ನೋಡಿದ್ವಿ ಇವಾಗೆಲ್ಲ ನಾವೆಲ್ಲ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತಂದು. ಇದು ಶಾರ್ಟ್ ಜಾಸ್ತಿ ಇರುತ್ತೆ. ರೀಲ್ಸ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡಕತ್ತಾರ ನೋಡ್ರಿ ಅಡ್ಗೆ ಒಗ್ಗರಣೆ, ಟಮಾಟೊ ಸಾರು, ಆಲೂಗಡ್ಡೆ. ಡೀಪ್ ಡಿಸ್ಕಷನ್. ವಾಟ್ ಡಿಸ್ಕಷನ್ ಅಬೌಟ್ ವಾಟ್? ಆಲೂಗಡ್ಡೆ ಅದು ಮುಚ್ಚಕ್ಕದು ಟೊಮೊಟೊ ಸಾರು ಈಗೆಲ್ಲ ರೆಡಿ ಆಯಿತು. ಒಂದೂವರೆ ತಾಸು ಒಳಗಡೆ ಎಲ್ಲ ಅಡುಗೆಯನ್ನು ಮಾಡ್ಕೊಂಡು ಬಿಟ್ವಿ. ಇನ್ನೆಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಊಟಕ್ಕೆ ಅಂತಂದು. ಯಾಕಂದರೆ ಹಶ್ವಾಗಿ ಹೋಗ್ಬಿಟ್ಟಿತ್ತು ನೀರಲ್ಲೆಲ್ಲ ಆಟ ಆಡಿ. ಊಟ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಮತ್ತು ಸ್ವಲ್ಪ ಬುತ್ತಿನ ಕಟ್ಕೊಂಡ್ವಿ, ಬೇಗ ಟಿಫನಿಗೆ ಬರುತ್ತೆ ಅಂತಂದು. ಊಟ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಹಾಗೆ ಜೋಳದ ರೊಟ್ಟೆ, ಟೊಮೊಟೊ ಸಾರು, ಆಲೂಗಡ್ಡೆ ಮತ್ತು ಪಲಾವು. ಇನ್ನು ಇಲ್ಲಿಂದ ಶ್ರೀಶೈಲಕ್ಕೆ ಹೊಂಟಿದ್ದೀವಿ ನೋಡ್ರಿ. ಇವತ್ತು ನೈಟ್ ಇಲ್ಲೇ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಶ್ರೀಶೈಲಕ್ಕೆ ಹೋಗ್ತೀವಿ. ಇನ್ನು ಶ್ರೀಶೈಲದ್ದು ಪಾರ್ಟ್ 2 ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೆಕ್ಸ್ಟ್ ಶ್ರೀಶೈಲ ಮಹಾನಂದಿ. ಎಲ್ಲರಿಗೂ ನಮಸ್ಕಾರ. ಇನ್ನು ಈ ವಿಡಿಯೋ ಇಷ್ಟ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್. ಹಂಗೆ ಹೀಗೆ ಸಪೋರ್ಟ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು, ಬಾಯ್.